ಕಾಣ್ತಿದ್ಯಾ ಹೋಗಿ ಕಾಣ್ತಿದೆ. ಈಗ ಸಾಕತ್ತಾ ಇನ್ನು ಎಕ್ಸ್ಪ್ಯಾಂಡ್ ಆಗುತ್ತಾ? ಹಾಂ ಸಾಕು. ಇಲ್ಲ ಗಂಗೆ ಅಂಗಡಿ ಚೆನ್ನಾಗಿ ಕಾಣ್ತಿದ್ಯಾ? ಕಪ್ಪಗಿದೆಯಲ್ಲ ನನ್ನ ಕಾಲು ನನ್ನ ಫೋನಲ್ಲಿ. ಫೋಟೋ ತಗೋಬೇಕಲ್ಲ, ವಿಡಿಯೋ ಮಾಡ್ತಾ ಇದ್ದೀವಿ. ವಿಡಿಯೋ ನಾನು ಯೂಟ್ಯೂಬ್ ಹಾಕ್ಕೊಳ್ಳೋದು. ಇದು ಮತ್ತೆ ಅದು ಹೇಳಿ. ಅದು ದೀಪ ತೋರಿಸಿ. ಇವಾಗ ಫೈನಲ್ ಮಾತಾಡಿ ಹೇಳಿದ್ನಲ್ಲ 6,700 ನಾನು ಇದನ್ನು 6,700 ರೂಪಾಯಿ. ಇದು ಎಷ್ಟು ಹೇಳಿದ್ರು? 4,000. ಇವಾಗ 6,700 ಇದು ಎಷ್ಟು ಹೇಳಿದ್ರಿ? 4,290. ಒಂದೂವರೆ ಹಾಕಿದ್ದೀರಾ? ಅದಕ್ಕೆ ವೇಸ್ಟೇಜ್ ಮೇಕಿಂಗು ಇಲ್ಲ, 1.5 ಇಲ್ಲ. ಇದು ಇರಲಿನಾ? ಇದು ಇರಲಿನಾ? ಇದು ಎಷ್ಟು ಹೇಳಿದ್ರು? 4,000? 4,000? ಒಂದು ಸ್ಲಿಪ್ಪರ್ ಯಾರು ಬರ್ತಾರೆ? 4,290. 4,290 ಇದು. ಫುಲ್ ಬ್ಯಾಂಕ್ ಕೆಲಸನೇ ಬಂದ್ಬಿಟ್ಟು ಓಡಬೇಕು. ಇವಾಗ ಫೈನಲ್ ನಿಮ್ದು ಒಂದು ರೇಟ್ ಹೇಳಿ, ನಾವು ಒಂದು ರೇಟ್ ಕೇಳ್ಬಿಟ್ಟು ಹೋಗ್ತೀವಿ ಇಲ್ಲಿಂದ. ಅವ್ರೊಂದು ರೇಟ್ ಹೇಳಿ ಇರೋ ಫಸ್ಟು, ನಾವು ಆಮೇಲೆ ಕೇಳೋಣ. ಅವರು ಯಾವಾಗ ಯೂಟ್ಯೂಬಲ್ಲಿ ಇವ್ರ ಅಂಗಡಿ ಬಗ್ಗೆ ಹೇಳಿ, ಇಲ್ಲೇ ಒಂದು ಪರ್ಚೇಸ್ ಮಾಡ್ತೀನಿ. ಎಲ್ಲರೂ ಬಂದು ಇಲ್ಲೇ ಪರ್ಚೇಸ್ ಮಾಡಿ ಡಿಸ್ಕೌಂಟ್ ಕೊಡ್ತಾರೆ ಅಂತ ಹೇಳೋಣ. ಪರ್ಮಿಷನ್ ಇಲ್ವಾ? ಹಂಗೆಲ್ಲ ಹೇಳಬೇಡಿ. ನಿಮ್ಮ ಅಂಗಡಿ ವೀಡಿಯೋ ಮಾಡಿದ್ರೆ ನಿಮ್ಮ ಅಂಗಡಿಗೆ ಜನ ಕಸ್ಟಮರ್ ಬರೋದು. ಹೋಗಿ ಹೇಳಿ. ಇದು ನೋಡಿದ್ದೆ ಇದು ಯಾವುದು? ಏನೋ JP ತಗೊಂಡಿದ್ದೆ ಅಲ್ವಾ? ಬೆಳ್ಳಿ ಮೋಡ 3,800. 3,800 ಪ್ಲಸ್ 10,800 ಮಾಡಿ. 10,800. 10,500 ತೊಗೊಬಿಡಿ ನೋ ಟೋಟಲ್ ಅಮೌಂಟ್. ಮ್ಯಾಮ್ ನಿಮ್ಮದೇ ಲೆಕ್ಕ ಬರುತ್ತೆ ಅವಾಗ. ಅಷ್ಟೇ 10,000 ಬೇಕು. 1 ಗ್ರಾಮಲ್ಲಿ ಇಟ್ಟಿದ್ದೆಲ್ಲ ಗೊತ್ತಿಲ್ಲ, ಸ್ವಲ್ಪ ಎತ್ತಿಟ್ಬಿಡಿ ಮೊದಲೇ, ಆಗ ನಮ್ಮ ಏನು ಅಲ್ವಾ? ತೋರಿಸು ಕಾಲ್ ಮಾಡ್ಕೊ. ಎಲ್ಲಿದೆ ಬರ್ತಿದ್ಯಾ? ಅಜ್ಜಿಕಾಯಿ ಥರ ಬರ್ತಿದ್ಯಾ? ಜಾಸ್ತಿ ಮಾಡ್ಬೋದು, ಅರ್ಧ ಕೆಜಿ ಮಾಡ್ಬೋದು. ಇರಬೇಕಲ್ವಾ? ಅರ್ಧ ಕೆಜಿ ಮಾಡಿ. ಎರಡು ಚಿನಾರಿ ಪೇಪರ್ ಉಮ್ಮಿಡಿ ಇದೆ ಕಟ್ಟಿಗೆ. ತಗೋ